ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ಭೀಕರ ಯುದ್ಧ ಸಾರಿದೆ. ಈ ಯುದ್ಧದಲ್ಲಿ ಇರಾನ್ನ ಸರ್ವೋಚ್ಚ ಅಧಿಕಾರಿ ಖಮೇನಿ ಸಾವನ್ನಪ್ಪಿದ್ದಾರೆ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಾಗ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ, ಸತ್ತಿದ್ದು ಇರಾನ್ನಲ್ಲಿ ಆದರೆ ಅಳ್ತಾ ಇದ್ದಿದ್ದು ಭಾರತದಲ್ಲಿ. ಏನಿದು ವಿಚಾರ? ನಮ್ಮ ಭಾರತದಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯಿತು, ಪಹಲ್ಗಾಮ್ ಅಟ್ಯಾಕ್ ಆಯಿತು, ಭಾರತೀಯ ನಾಗರಿಕರ ಜೊತೆಗೆ ಸೈನಿಕರು ಕೂಡ ಸಾವನ್ನಪ್ಪಿದ್ರು. ಆಗ ಮಾತ್ರ ಯಾರು ಕಣ್ಣೀರು ಹಾಕಲಿಲ್ಲ, ಕೆಲವು ವರ್ಗಗಳು ಕೂಡ ಹೋರಾಟಕ್ಕೆ ಬರಲಿಲ್ಲ. ಆದರೆ ಈಗ ವಿದೇಶಿ ನಾಯಕ ಮರಣ ಹೊಂದಿದ್ದಕ್ಕೆ ಭಾರತದಲ್ಲಿ ಅಳ್ತಿದ್ದಾರೆ. ಏನಿದು ಸ್ಟೋರಿ ಅನ್ನೋದನ್ನ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಚಾರದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮೂಲಕ ಕೂಡ ತಿಳಿಸಿ. ನೋಡಿ, ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಹತ್ಯೆಯಾಗಿದ್ದಾರೆ. ಖಮೇನಿ ಹತ್ಯೆಗೆ ಇರಾನ್ ಮಾತ್ರವಲ್ಲ, ಹಲವು ಮುಸ್ಲಿಮ್ಸ್ ರಾಷ್ಟ್ರಗಳು ಸಂತಾಪ ಸೂಚಿಸಿವೆ, ಘಟನೆಯನ್ನ ತೀವ್ರವಾಗಿ ಖಂಡಿಸಿವೆ. ಮುಸ್ಲಿಮ್ಸ್ ರಾಷ್ಟ್ರವಲ್ಲದೆ ಬೇರೆ ರಾಷ್ಟ್ರಗಳು ಕೂಡ ಇದನ್ನ ಖಂಡಿಸಿವೆ. ಇತ್ತ ಭಾರತದಲ್ಲಿ ಕೆಲವು ವರ್ಗಗಳು ಕೂಡ ಬೀದಿಗಿಳಿದು ಅಮೆರಿಕ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ಬೆಂಗಳೂರು ಕರ್ನಾಟಕದಲ್ಲೂ ಕೂಡ ಕೆಲವೊಂದಿಷ್ಟು ವರ್ಗಗಳು ಮತ್ತು ಕರ್ನಾಟಕದ ಒಂದು ಗ್ರಾಮವೇ ಶೋಕಾಚರಣೆಗೆ ಮುಳುಗಿದೆ. ಅಂದರೆ ಖಮೇನಿ ಹತ್ಯೆ ಖಂಡಿಸಿ 3 ದಿನ ಶೋಕಾಚರಣೆಯಲ್ಲಿದೆ. ಅಂದರೆ ಸ್ವಯಂ ಘೋಷಿತ ಬಂದ್ ಕೂಡ ಮಾಡಲಾಗಿದೆ. ಜನರು ಮಸೀದಿ ಬಳಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಭಾರತದಲ್ಲಿ. ಇದೆಲ್ಲ ಕೂಡ ನಡೀತಿದೆ. ಇದೇ ವೇಳೆ ಅಮೆರಿಕ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವಂತಹ ಮಾತುಗಳು ಕೂಡ ಆಡ್ತಿದ್ದಾರೆ. ಜನ ಕಣ್ಣೀರಿನ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು, ಹರಿದಾಡ್ತಿದೆ. ಆದರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಜನ ಮಾಡ್ತಿದ್ದಾರೆ. ಭಾರತೀಯರು ಕೂಡ ಇದನ್ನೇ ಹಲವಾರು ಪ್ರಶ್ನೆಗಳನ್ನು ಕೂಡ ಮಾಡ್ತಿದ್ದಾರೆ. ಏನೆಂಬ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋದಾದರೆ, ನೋಡಿ, ನೀವು ಭಾರತದ ಮೇಲೆ ಸಾಕಷ್ಟು ಅಟ್ಯಾಕ್ಗಳಾಯಿತು, ಪಹಲ್ಗಾಮ್ ಅಟ್ಯಾಕ್ ಆಯಿತು, ಪುಲ್ವಾಮಾ ಅಟ್ಯಾಕ್ ಆಯಿತು. ಆದರೆ ಅಂತಹ ಸಂದರ್ಭದಲ್ಲಿ ಈಗೇನು ವಿದೇಶದ ಒಂದು ಸರ್ವೋಚ್ಚ ಅಧಿಕಾರಿ ಏನು ಸಾವನ್ನಪ್ಪಿದ್ದಾರೆ, ಅದರ ಬಗ್ಗೆ ಏನು ಹೋರಾಟ ಮಾಡ್ತಿದ್ದಾರೆ, ಆಗ ಯಾಕೆ ಮಾಡಲಿಲ್ಲ ಹೋರಾಟ ಎನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಎದ್ದಿರುವಂಥದ್ದು. ನೋಡಿ, ಮೊದಲು ನಾವು 2019 ಪುಲ್ವಾಮಾ ಅಟ್ಯಾಕ್ ಅನ್ನು ನೆನಪಿಸಿಕೊಳ್ಳೋಣ. 2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ CRPF ವಾಹನಗಳ ಮೇಲೆ ಆತ್ಮಾಹುತಿ ದಾಳಿ ನಡೆಯಿತು. ಈ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾದರು. ಆ ದಿನವೇ ಭಾರತ ದೇಶವೇ ಕಣ್ಣೀರಲ್ಲಿ ತೊಡಗಿತು. ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ಬೀದಿಯವರೆಗೂ ಕೂಡ ಜನರು ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ದೇಶಾದ್ಯಂತ ದೀಪ ಹಚ್ಚಿ ಮೆರವಣಿಗೆ ನಡೆಸಿ ಪಾಕಿಸ್ತಾನದ ವಿರೋಧಿ ಘೋಷಣೆಗಳನ್ನು ಕೂಡ ನಾವು ಕೇಳಿದ್ವಿ. ಆದರೆ ಆಗ ಮಾತ್ರ ಕೆಲವೊಂದಿಷ್ಟು ವರ್ಗಗಳು ಸುಮ್ಮನಿದ್ದವು. ಆಗ ಯಾಕೆ ಇಂತಹ ಹೋರಾಟ ಮಾಡಲಿಲ್ಲ, ಆಗ ಯಾಕೆ ಕಣ್ಣೀರು ಬರಲಿಲ್ಲ, ಆಗ ಯಾಕೆ ನೀವು ಬೀದಿಗೆ ಇಳಿಲಿಲ್ಲ ಎನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗಿ ಬರ್ತಾ ಇರುವಂಥದ್ದು. ಇನ್ನು ಅದು ಮಾತ್ರವಲ್ಲ, ಇನ್ನು ಪಹಲ್ಗಾಮ್ ಅಟ್ಯಾಕಲ್ಲೂ ಕೂಡ ನಮ್ಮ ಭಾರತೀಯ ನಾಗರಿಕರು ಕೂಡ ಸಾವನ್ನಪ್ಪಿದ್ರು. ಸಾಕಷ್ಟು ಕಣ್ಣೀರಿನ ಸ್ರೋತಗಳು ಕೂಡ ಅಲ್ಲಿ ನಡೆದವು. ಇನ್ನು ಸೈನಿಕರು ಜೊತೆಗೆ ಇನ್ನು ಭಾರತದ ಹಲವಾರು ಏನು ನೀವು ಹಿಂದೂಗಳ ಎನ್ನುವಂತಹ ಪ್ರಶ್ನೆ ಮಾಡಿ ಕೂಡ ಅಲ್ಲಿ ಮರಣ ಮೃದಂಗ ಆಯಿತು. ಆಗ ಮಾತ್ರ ಯಾರು ಕೂಡ ಏನು ಪ್ರತಿಭಟನೆ ಮಾಡಲಿಲ್ಲ. ಇಲ್ಲಿ ಭಾರತದವರೇ ಆಗಿರುವಂತಹವರು ಈಗ ಇರಾನ್ ಮೇಲೆ ಆದಂತಹ ಒಂದು ಅನ್ಯಾಯ ಅಂತ ಹೇಳ್ತಿದ್ದಾರೆ. ಖಮೇನಿ ಹತ್ಯೆಗೆ ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ನೋಡಿ, ಇರಾನ್ ಒಂದು ಇಸ್ಲಾಮಿಕ ರಾಷ್ಟ್ರ, ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಧಾರ್ಮಿಕ ನಾಯಕತ್ವ ಪ್ರಮುಖ ಪಾತ್ರ ವಹಿಸುತ್ತದೆ. ಅಲ್ಲಿ ಖಮೇನಿ ಅವರಂತಹ ನಾಯಕರು ಕೆಲವು ಸಮುದಾಯಗಳಿಗೆ ಧಾರ್ಮಿಕ ಮತ್ತು ರಾಜಕೀಯ ಪ್ರೇರಣೆ, ಅದು ಸಾಮಾನ್ಯ. ಭಾರತದಲ್ಲೂ ಕೂಡ ಕೆಲವು ಜನರಿಗೆ ಅವರು ಧಾರ್ಮಿಕ ನಾಯಕ, ಅದು ನಿಜ. ಆದರೆ ಅವರ ಮರಣದ ಬಗ್ಗೆ ದುಃಖ ವ್ಯಕ್ತಪಡಿಸುವುದು ಅವರ ಹಕ್ಕು. ಭಾರತ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಹಕ್ಕು ಇದೆ. ಆದರೆ ಪ್ರಶ್ನೆ ಏನಂತಂದರೆ, ವಿದೇಶಿ ನಾಯಕನ ಮರಣಕ್ಕೆ ಪ್ರತಿಭಟನೆ ನಡೆಸುವುದು ಸರಿಯೇ, ಅಥವಾ ಅದು ಭಾರತದ ಒಳರಾಷ್ಟ್ರೀಯ ವಿಚಾರಗಳಿಗಿಂತ ಪ್ರಮುಖವಾಗಿರಬೇಕೇ ಎನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಈ ಪ್ರಶ್ನೆ ಇನ್ನೊಂದು ಏನು ಬರುತ್ತಂತಂದರೆ, ನೋಡಿ, ದೇಶಭಕ್ತಿ ಅಥವಾ ಧಾರ್ಮಿಕ ಭಾವನೆ, ನಿಮಗೆ ದೇಶಭಕ್ತಿ ಮುಖ್ಯನಾ ಅಥವಾ ಧಾರ್ಮಿಕ ಭಾವನೆ ಮುಖ್ಯನಾ? ಇಲ್ಲಿ ಎರಡು ಭಾವನೆಗಳು ಮುಖಾಮುಖಿಯಾಗುತ್ತವೆ. ಒಂದು ದೇಶಭಕ್ತಿ, ಇನ್ನೊಂತಂದರೆ ಸೈನಿಕರ ಬಗ್ಗೆ ಗೌರವ. ನೋಡಿ, ಎರಡು ಧಾರ್ಮಿಕ ಆಧ್ಯಾತ್ಮಿಕ ನಿಷ್ಠೆ. ಕೆಲವರು ಹೇಳ್ತಾರೆ, ನಮ್ಮ ದೇಶದ ಯೋಧರು ಹುತಾತ್ಮರಾದಾಗ ನಾವು ಒಗ್ಗಟ್ಟಾಗಿರಬೇಕು, ವಿದೇಶಿ ನಾಯಕರಿಗಿಂತ ದೇಶ ಮೊದಲಿಗೆ.
ನೋಡಿ, ದೇಶ ಮೊದಲ ವಿದೇಶ ನಾಯಕ ಮೊದಲು, ಇಲ್ಲಿ ಕೂಡ ಒಂದು ಪ್ರಶ್ನೆ ಬರ್ತಾ ಇತ್ತು. ಇನ್ನೊಬ್ರು ಹೇಳ್ತಾರೆ, ಮಾನವಿಗಿಂತ ದೊಡ್ಡದು ಏನಿಲ್ಲ, ಯಾರೇ ಆಗಲಿ ಅವರ ಮರಣಕ್ಕೆ ಸಂತಾಪ ಸೂಚಿಸುವುದು ತಪ್ಪಲ್ಲ. ನೋಡಿ, ಸಂತಾಪ ಸೂಚಿಸೋದು ತಪ್ಪಲ್ಲ. ಕೆಲವೊಂದಿಷ್ಟು ಸಲ ಜನರ ಪ್ರಕ್ರಿಯೆಗಳು ಕೇವಲ ಭಾವನೆಗಷ್ಟೇ ಸೀಮಿತವಲ್ಲ, ಕೆಲವೊಮ್ಮೆ ರಾಜಕೀಯ ಪ್ರಭಾವ ಕೂಡ ಇರಬಹುದು. ನಾವು ಇದರಿಂದ ಕಲಿಬೇಕಾದದ್ದು ಏನಂತಂದರೆ, ದೇಶದ ವಿಷಯಗಳಲ್ಲಿ ಒಗ್ಗಟ್ಟು ಅಗತ್ಯ, ವಿದೇಶಿ ವಿಷಯಗಳಲ್ಲಿ ಭಾವನೆಗಿಂತ ವಿಚಾರ ಮುಖ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಮಾಹಿತಿಯನ್ನು ಪರಿಶೀಲಿಸಬೇಕು, ಅದು ನಿಜ. ಆದರೆ ಪ್ರಶ್ನೆ ಕೇಳುವುದು ತಪ್ಪಲ್ಲ, ಆದರೆ ಅದು ದ್ವೇಷ ಹುಟ್ಟಿಸಬಾರದು ಎನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡಬಹುದು. ಇನ್ನು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಬಲಿದಾನವನ್ನು ನಾವು ಎಂದಿಗೂ ಮರೆಯಬಾರದು. ಅದು ಭಾರತದ ಇತಿಹಾಸದಲ್ಲಿ ಒಂದು ನೋವಿನ ಅಧ್ಯಾಯ. ಅದೇ ಸಮಯದಲ್ಲಿ ಯಾರಾದರೂ ಧಾರ್ಮಿಕ ಅಥವಾ ವೈಯಕ್ತಿಕ ಕಾರಣಗಳಿಂದ ವಿದೇಶಿ ನಾಯಕನ ಬಗ್ಗೆ ಸಂತಾಪ ವ್ಯಕ್ತಪಡಿಸಿದರೆ ಅದನ್ನು ತಕ್ಷಣ ದೇಶದ್ರೋಹ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೆಲವೊಂದಿಷ್ಟು ಜನರು ಮಾಡ್ತಾ ಇದ್ದಾರೆ. ಮಾಡಲಿ, ಅದೇನು ತೊಂದರೆ ಇಲ್ಲ. ಆದರೆ ಮೊದಲು ದೇಶ ಮುಖ್ಯ ಎಂಬುದು ಕೆಲವರ ಅಭಿಪ್ರಾಯ. ಭಾರತ ಒಂದು ಬಹುಧರ್ಮ ಬಹುಭಾಷಾ ರಾಷ್ಟ್ರ, ಇಲ್ಲಿ ಭಿನ್ನಾಭಿಪ್ರಾಯಗಳಿರುವುದು ಸಹ ಅಂತ ಕೆಲವರ ಅಭಿಪ್ರಾಯವಾಗಿರುವಂಥದ್ದು. ಈ ವಿಚಾರ ಬಗ್ಗೆ ಇರಾನಿನ ಒಂದು ನಟಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನೋಡಿ, ಜನ ಈ ಥರ ಅಳ್ತಿರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಸಂದರ್ಶನದಲ್ಲಿ ಮಾತನಾಡಿದಂಥ ನಟಿ ಏನು ಹೇಳಿದ್ದಾರೆ ಅಂತಂದರೆ, ನೋಡಿ, ಅವರು ಇರಾನ್ನಲ್ಲಿ ಜನರು ಹಲವು ವರ್ಷಗಳಿಂದ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸ್ತಿದ್ದಾರೆ. ವರ್ಷಗಳಿಂದ ಇರಾನ್ನೊಳಗಿನ ಜನರು ತಮ್ಮ ಬರೀ ಕೈಗಳಿಂದಲೇ ಪ್ರತಿಭಟನೆ ಮಾಡ್ತಿದ್ದಾರೆ. ನಾವು ಜನರನ್ನು ಕಳೆದುಕೊಂಡಿದ್ದೇವೆ, ನಾವು ತಾಯಿಂದರು, ಮಕ್ಕಳು, ವಿಶ್ವವಿದ್ಯಾಲಯಗಳನ್ನು ಕೂಡ ಕಳೆದುಕೊಂಡಿದ್ದೇವೆ. ಈ ಪಟ್ಟಿ ಇನ್ನೂ ಮುಂದುವರಿಯುತ್ತದೆ. ಕಳೆದ 2 ತಿಂಗಳಿಂದಲೂ ಕೂಡ ಅಲ್ಲಿ ರಕ್ತಪಾತವೇ ನಡೆದಿದೆ ಎಂದು, ಅಲ್ಲಿನ ಅಸಲಿಯತ್ತು ಏನು ನಡೀತಿದೆ ಅದನ್ನು ಆ ನಟಿ, ಇರಾನಿನ ನಟಿಯೇ ಸ್ವತಃ ಬಾಯ್ಬಿಟ್ಟಿರುವಂಥದ್ದು. ನೋಡಿ, ಜನವರಿ 8 ಮತ್ತು ಜನವರಿ 9ರಂದು 1000 ಜನರ ಸಾಮೂಹಿಕ ಹತ್ಯೆ ನಡೆದಿದೆ. ಇದರ ವಿಡಿಯೋಗಳನ್ನು ನೀವು ನೋಡಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಆದರೆ ಯಾವ ಕೂಡ ಅವು ಹೊರಗೆ ಬಂದಿಲ್ಲ. ಖಮೇನಿ ಬೆಂಬಲಿಗರ ಇರಾನಿಯನ್ನರು ತಮ್ಮದೇ ಜನರ ಸಾವನ್ನು ಆಚರಿಸಲು ಪ್ರಾರಂಭಿಸಿದ್ದಾರೆ. ಅಂದರೆ ತಮ್ಮ ಸ್ವಂತ ಕುಟುಂಬ, ಸ್ವಂತ ಸ್ನೇಹಿತರಿಗೆ ಕರೆ ಮಾಡಿದಾಗ ಅಲ್ಲಿ ಎಷ್ಟು ಮಂದಿ ಸತ್ತಿದ್ದಾರೆಂದು ತಿಳಿಯುತ್ತೆ. ಅದನ್ನು ತಿಳಿದು ನಂಬಲು ಕೂಡ ಆಗಲ್ಲ. ಅಂತಹ ಒಂದು ಆಘಾತ ಕೂಡ ಅಲ್ಲಿ ನಡೆದಿರುವಂಥದ್ದು. ಇರಾನಿನ ಸಮುದಾಯದ ಅನೇಕರು ಈಗ ಖಮೇನಿ ಸಾವನ್ನು ಆಚರಿಸುತ್ತಿದ್ದಾರೆ. ಅದರಲ್ಲಿ ನಾವು ಕೂಡ ಅಂತ ನಟಿ ಖಡಕ್ಕಾಗಿ ಹೇಳಿರುವಂಥದ್ದು. ಏಕೆಂತಂದರೆ, ತಾವು ಹಲವು ವರ್ಷಗಳಿಂದ ಜಗತ್ತನ್ನು ಕೇಳುತ್ತಿದ್ದೆವು, ದಯವಿಟ್ಟು ನಮಗೆ ಸಹಾಯ ಮಾಡಿ ಎಂದು. ಆದರೆ ಖಮೇನಿ ಸಾವಿನ ಬಳಿಕವೂ ಕೂಡ ಆ ಆಡಳಿತ ಮಧ್ಯಪ್ರಾಚ್ಯದಲ್ಲಿ ಕ್ಯಾನ್ಸರ್ ಕೋಶವಾಗಿದೆ. ಅವರ ಸಾವಿಗೆ ಶೋಕ ವ್ಯಕ್ತಪಡಿಸಿರುವುದು, ಪ್ರತಿಭಟಿಸುತ್ತಿರುವುದು ನೋಡಿದಾಗ ನನ್ನ ಹೃದಯ ಒಡೆದಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಇರಾನಿನ ಜನರನ್ನು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಸರ್ವಾಧಿಕಾರದೊಂದಿಗೆ 48 ವರ್ಷಗಳಿಗೂ ಹೆಚ್ಚು ಕಾಲ ಹೋರಾಡಿದ್ದೇವೆ. ಇರಾನಿನ 1979ರಿಂದ ಇಸ್ಲಾಮಿಕ್ ಗಣರಾಜ್ಯದ ಆಡಳಿತವನ್ನು ಅನುಸರಿಸುತ್ತಿದ್ದೇವೆ. ಆದರೆ ಇರಾನ್ ಆಡಳಿತವನ್ನು ಬೆಂಬಲಿಸಿ ಭಾರತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳಿಂದ ತಾನು ನಿರಾಶೆಯಾಗಿದ್ದೇನೆ. ಈಗ ಭಾರತದಲ್ಲಿ ನಡೆಯುತ್ತಿರುವುದು ಪ್ರತಿಭಟನೆಯಿಂದಾಗಿ ನನ್ನ ಹೃದಯ ಒಡೆದಿದೆ. ನಾನು 2 ವಾರಗಳ ಹಿಂದೆ ನನ್ನ ಜನರಿಗಾಗಿ ಕ್ಯಾಂಡಲ್ ಲೈಟ್ ಪ್ರತಿಭಟನೆಗೆ ಹೋಗಿದ್ದೆ. ಆದರೆ ಅಲ್ಲಿ ಅದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ, ಅನುಮತಿ ಕೊಡಲಿಲ್ಲ. ಆದರೆ ಅಂತಹವರ ವಿರುದ್ಧ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಅದು ಇರಾನಿನಲ್ಲಿ ಏನು ನಡೆದಿದೆ ಅದು ಇರಾನಿನವರಿಗೆ ಗೊತ್ತು ಅಂತ ಆ ನಟಿ ತಮ್ಮ ನೋವನ್ನು ತೊಡಗಿಕೊಂಡಿರುವಂಥದ್ದು. ನೋಡಿ, ಕೊನೆಯದಾಗಿ ಪುಲ್ವಾಮಾ ಹುತಾತ್ಮರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ. ವಿದೇಶಿ ನಾಯಕರ ಬಗ್ಗೆ ಭಾವನೆ ವ್ಯಕ್ತಪಡಿಸುವುದು ಕೆಲವರ ವೈಯಕ್ತಿಕ ಹಕ್ಕು. ಆದರೆ ಯಾವ ವಿಚಾರದಲ್ಲಿ ದೇಶದ ಏಕತೆ ಮತ್ತು ಶಾಂತಿ ನಮ್ಮ ಮೊದಲ ಆದ್ಯತೆಯಾಗಿರಬೇಕು. ಅಂದರೆ ದೇಶ ಮೊದಲಿಗೆ, ಆದರೆ ಮಾನವೀಯತೆ ಕೂಡ ಮಹತ್ವ ಪಡೆದುಕೊಳ್ಳುತ್ತೆ. ಆದರೆ ಈ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಆಗ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಈಗಲೂ ಕೂಡ ಹಾಗೆ ಆಗಿದ್ದು, ನೀವು ಆವಾಗ ಪ್ರಶ್ನೆ ಮಾಡಿದರೆ, ಆವಾಗ ಪ್ರತಿಭಟನೆ ಮಾಡಿದರೆ ನಿಮಗೆ ಈಗ ನಿಮ್ಮ ಭಾವನೆಗಳಿಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈಗ ಅದೇ ಪ್ರಶ್ನೆಯನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು ಮತ್ತು ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.